ಯಾಕೊಂಡು? ಅಲ್ಲ, ಪಿಂಕಿ ಓಡೋದ್ಲು ಅಂತ ಖುಷಿ ಪಡಬೇಕು, ಅಥವಾ ಪಿಂಕಿನೇ ಜೀವ, ಪಿಂಕಿ ಇಲ್ಲದೆ ಜೀವನ ಇಲ್ಲ ಅಂತ ಅನ್ಕೊಂಡಿದ್ ನನ್ನ ಗಂಡಂಗೆ ಪಿಂಕಿ ಮೋಸ ಮಾಡಿದಾಳೆ ಅನ್ನೋ ವಿಷಯ ಖಂಡಿತ ಗೊತ್ತಾಗಿರತ್ತೆ. ಅವ್ರು ಅದನ್ನೇ ಮನ್ಸಿಗೆ ಹಚ್ಕೊಂಡು ನೊಂದ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತಾರೋ ಏನೋ ಅಂತ ಗಾಬರಿ ಪಡ್ಬೇಕಾ, ಏನು ಗೊತ್ತಾಗ್ತಾನೆ ಇಲ್ಲ. ಏ ಬಿಡ್ತು ಅನ್ನವ ಮಾದಪ್ಪಣ, ನೀನೇನು ಚಿಂತೆ ಮಾಡಬೇಡ. ನೀವು ಕೆಲಸ ಮಾಡು, ನಾವು ಈ ಕಡೆಯಿಂದ ಸೀನನ್ನು ಹುಡುಕ್ತೀವಿ, ನೀನು ಆ ಕಡೆಯಿಂದ ಸೀನನ್ನು ಹುಡುಕ್ಸು. ಅವನಿಗೇನು ಆಗಬಾರ್ದು, ಅವನು ಹುಡುಕೊಂಡು ಹೆಂಗಾದ್ರೂ ಕರ್ಕೊಂಬರಲೇಬೇಕು, ಸರಿನಾ? ಸರಿ ಕಣಪ್ಪ. ಸರಿ ಸರಿ ಮಾದಪ್ಪಣ, ಹಾಂ ನಡ್ರಲ್ಲ. ನಾನು ಹೋಗಿ ಬರ್ತೀನವ್ವ. ಮಾವ, ನಾನು ನಿಮ್ಮ ಜೊತೆ ಬರ್ತೀನಿ. ಸರಿನವ್ವ. ಮಕ್ಕಳವ್ವ, ನೀನೇ ಕಾಪಾಡಬೇಕು. ಓ ಏನ್ಲ ಜಿಮ್ ಹಿಂಗ್ ಹೋಗ್ತಾ ಇದೆಯಾ? ಅವ್ನ ಗೆಟಪ್ ನೋಡ್ಲಾ, ಮದ್ವೆ ಗಂಡ ಇದ್ದಂಗ ಅವನೇ. ಗಂಡ ಇವನ್ ಗಂಡ್ಸಾಗಿದ್ದಿದ್ದಾರೆ, ಅವಳು ಯಾಕೆ ಇವ್ನು ಬಿಟ್ಟು ಹೋಗಿರೋಳು? ಓ ಓಡೋಗ್ಬಿಟ್ಲಾ ಅನ್ಕೊಂಡಿದ್ದೆ ಹಿಂಗೆ ಏನಾರು ಆಯ್ತದೆ ಅಂತ. ಇರೋ ಊರು ತುಂಬಾ ಸುದ್ದಿ ಹಬ್ಸ್ಬಿಡೋಣ. ಇಲ್ಲ ಮಾಡಿಯಾ, ಈ ಪಿಕ್ಚರಲ್ಲಿ ಹಬ್ಸಲ್ಲ ಆ ಥರ ಮಾಡೋಣ. ಇರೋ ನಡಿ ನಡಿ. ಲೋ ವಿಷಯ ಗೊತ್ತಾಯ್ತೇನ್ಲ? ಏನು? ಪಿಂಕಿ ಓಡೋಗ್ಬಿಟ್ಲಂತೆ. ಓ ಕೇಳಿಸ್ತು. ಏ ನಿನ್ ವಿಷಯ ಗೊತ್ತಾಯ್ತಾ? ಕೇಳಿಸ್ತಾ ಇಲ್ಲ. ಸೀನಂಡು ಪಿಂಕಿ ಓಡೋಗ್ಬಿಟ್ಲಂತೆ. ಲೇ ಬೆಂಗಳೂರು, ನಿನ್ ವಿಷಯ ಗೊತ್ತಾಯ್ತಾ? ಸೀನಿಂಡ ಪಿಂಕಿ ಓಡಬಿಟ್ಲಂತೆ, ಅದನ್ನೆಲ್ಲ ಊರ್ಗೆಲ್ಲ ಹಬ್ಸಕ್ ಹೋಯ್ತಾ ಇದೀನಿ. ಏನ್ಲ ಸೀನಾ, ಮಾತೇ ಇಲ್ಲ. ಇಲ್ಲಿ ಗಂಟ ನೀನ್ ಡವ್ ಬಗ್ಗೆ ಮಾತಾಡ್ತಾರೆ ಗುರ್ರ ಅಂತಿದ್ದೆ, ಅವಳೆ ದೇವತೆ ಅಂತಿದ್ದೆ. ದೇವತನ ಯಾರ ಪಕ್ಕದಲ್ಲಿ ಇಟ್ಕೊಳಕಾಯ್ತದ ಮಗ, ಅದಕ್ಕೆ ಅವಳು ಹೊರಟೋದ್ಲು. ಮಾದಪ್ಪಣ್ಣ ನಿನ್ನ ಚಿನ್ನ ಸಾಕ್ತಂಗೆ ಸಾಕಿದ್ದ, ಅದು ಬಿಟ್ಟು ಆ ತಲೆ ಮಾಸ್ತವಳಿಂದ ಹೋದ್ರೆ ಹಿಂಗೆ ಆಗೋದು. ಆ ರಶ್ಮಿ ನಿಂಗೆ ಏನ್ಲ ಕಮ್ಮಿ ಮಾಡಿದ್ಲು? ಅದಕ್ಕೆ ಹೇಳೋದು, ಕಟ್ಕೊಂಡವಳು ಕೊನೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ. ಕಟ್ಕೊಂಡು ಹತ್ರ ಅವ್ನು ಹೆಂಗ ಮಕ ತೋರಿಸ್ತಾನೆ. ರಶ್ಮಿನ ಮಾದಪ್ಪಣ್ಣ ರಾಣಿ ನೋಡ್ಕೊಂಡಂಗೆ ನೋಡ್ಕೊತಾವನೆ. ಈ ನನ್ನ ಮಗ ಇನ್ನೂ ತಿರುಪೆ ಹಿಡ್ಕೊಂಡು ಓಡಾಡಬೇಕು. ಥೂ, ಇಂಥವ್ನ ಮುಖ ನೋಡಿದ್ರೆ ನಮ್ಗೆ ರಾಚವನ್ನ ಕೆಡ್ತೈತೆ. ನಡ್ರಲ್ಲ ಹೋಗೋಣ. ಇಷ್ಟೆಲ್ಲ ಆದ್ಮೇಲೆ ನಾನು ಇರಬಾರ್ದು, ಇವ್ರು ಯಾರಿಗೂ ನನ್ನ ಮುಖ ತೋರಿಸ್ಬಾರ್ದು. ಬಾರವ್ವ. ಶಿವ, ಸೀನ ಸಿಕ್ಕಿದ್ನ? ಏಟು ಹೊಡ್ಕಿದ್ರು ಅವ್ನು ಸುಳಿವೇ ಸಿಗ್ಲಿಲ್ಲಪ್ಪಯ್ಯ. ಸಂಜೆವರೆಗೂ ಊರು ಬಿದ್ದಿಲೇ ಇದ್ನಂತೆ, ಆಮೇಲೆ ಯಾರು ನೋಡ್ದವ್ರೇ ಇಲ್ಲ. ಊರೆಲ್ಲ ಹುಡ್ಕಾಯ್ತು, ಇಡೀ ಊರೆಲ್ಲ ಇಲ್ಲ ಅಂದ್ರೆ ಇನ್ ಎಲ್ಲಿ ಹೋಗಿರಕ್ ಸಾಧ್ಯ ಮಾವ? ಅವನು ಎಲ್ಲಾದರೂ ಹಾಳಾಗಿ ಹೋಗ್ಲಿ ಬಿಡವ್ವ. ಈ ನನ್ನ ಮಗನ ಕಟ್ಕೊಂಡು ಸಾಕಾಗಿ ಹೋಗಿದೆ. ಒಂದಿನ ಆದರೂ ನೆಮ್ಮದಿಯಾಗಿಬಿಟ್ಟಿದ್ದಾನ? ರೀ, ಅವ್ನು ಊರೊಳಗೆ ಇಲ್ಲೆಲ್ಲೋ ಇರ್ತಾನೆ, ಸರಿಯಾಗಿ ಹುಡುಕ್ಬೇಕಿತ್ತು. ಮಾತಾಡಬೇಡ ನೀನು, ಸುಮ್ಮನೆ ಇದ್ಬಿಡು. ಮಕ್ಕಳು ಮಾಡೋ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡೋದು ಎಷ್ಟು ಮುಖ್ಯನೋ, ಅವ್ರ ಕೆಟ್ಟ ಕೆಲಸಕ್ಕೆ ಅದನ್ನು ನಿಲ್ಲಿಸಿ ತಿದ್ದಿ ತೀಡಿ ಬುದ್ಧಿ ಹೇಳೋದು ಅಷ್ಟೇ ಮುಖ್ಯ.